जिल्हा विभाजनाच्या संदर्भात बेंगळूरमध्ये मुख्यमंत्री यांच्यासोबत चर्चा केली जाईल असे जिल्ह्याचे पालकमंत्री सतीश जारकिहोळी यांनी सांगितले। बुधवारी बेळगाव येथे पत्रकारांशी बोलताना त्यांनी सांगितले की जिल्हा विभाजनाबाबत मंत्री एच.के. पाटील यांनी आपले मत मांडले आहे, मात्र अंतिम निर्णय मुख्यमंत्रीच घेतील, त्यामुळे या विषयावर त्यांच्याशी चर्चा केली जाईल असे त्यांनी स्पष्ट केले। ಸದ್ಯಕ್ಕಂತೆ ನೋಡೋಣ, ಬೆಂಗಳೂರಲ್ಲಿ ಚರ್ಚೆ ಮಾಡ್ತಾರೆ, ಬೆಂಗಳೂರಿಗೆ ಹೋಗ್ತೀವಿ, ಅವರು ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ। ಅಲ್ಲಿ ಹೋದ್ಮೇಲೆ ನೋಡೋಣ ಏನು ಚಿಕ್ಕೋಡಿಯಲ್ಲಿ ಕೊಟ್ಟಿದ್ದಾರೆ। ಅದೇ ಸಿಎಂ ಅವರೇ ಅಂತಿಮ ನಿರ್ಧಾರ ಮಾಡ್ಬೇಕಲ್ಲ, ಸಿಎಂ ಅವ್ರಿಗೆ ಮತ್ತೊಂದು ಒತ್ತಾಯ ಮಾಡ್ತೀವಿ ಇನ್ನೊಂದ್ಸಾರಿ। ಬೆಂಗಳೂರಲ್ಲೇ ಕರಿಬೇಕು, ಬೆಂಗಳೂರಲ್ಲೇ ಸಭೆ ಸಭೆ ಅಂತ ಕರಲೇಬೇಕು, ಶಾಸಕರ ಅಭಿಪ್ರಾಯ ಬೇಕೇ ಬೇಕು। ಎಲ್ಲ ತಾಲೂಕಿನವರ ನಿಯೋಗಗಳು ಗೊಂದಲಕ್ಕೆ ಸೃಷ್ಟಿ ಗೊಂದಲಂತೆ ಆಗಿದೆ, ಅದರ ಪ್ರಶ್ನೆ ಇಲ್ಲ। ಇನ್ನು ಸಿಎಂ ಅವರು ಯಾವ ರೀತಿ ನಿಭಾಯಿಸ್ತಾರೆ ನೋಡೋಣ, ಕಾದ್ ನೋಡೋಣ। ಸರಿಗೆ ಬೆಳಗಾವಿ ರಿಂಗ್ ರೋಡ್ ಬಗ್ಗೆ ಕೂಡ ಪ್ರಸ್ತಾಪ ಇತ್ತು, ಆಮೇಲೆ ಹಲಗಾಮಚ್ಚೆ ರೋಡ್ ಕೂಡ ಅದು ಇಲ್ಲ, ಅದೇನು ಸಮಸ್ಯೆ ಇಲ್ಲ, ಆಗ್ತಾ ಇದೆ, ಅದು ಏನು ತೊಂದರೆ ಇಲ್ಲ, ಆಗ್ತದೆ, ಇನ್ ಟೈಮ್ನಾಗ ಮಾಡ್ತೀವಿ। ರಿಂಗ್ ರೋಡ್ ಇನ್ ಟೈಮ್ನಾಗ ಮಾಡ್ತೀವ್ರೆ। ಅದು ಮೊದ್ಲಿನವ್ರಿಗೆ ಕೆಲಸ ತಗೋಬೇಕಾ ರೀಟೆಂಡರ್ ಮಾಡ್ಬೇಕು ಅನ್ನೋದು ನನಗೂ ದಿಗ್ಗುದಿದ್ರು, ಅದು ಯಾಕಂದ್ರೆ ಭಾಳ ಡಿಲೇ ಆಗಿದೆ, ಲೇಟ್ ಆಗಿದೆ, ನಾವು ಮಾಡೋಲ್ಲ ಅಂತ ಅವ್ರು ಮಾಡದೆ ಹೋದ್ರೆ ಹೊಸ ಟೆಂಡರ್ ಮಾಡಿ ಮಾಡ್ಬೇಕು ಅಷ್ಟೇ। बेळगाव ग्रामीण तसेच एपीएमसी कार्यक्षेत्रात घडलेल्या पॉक्सो प्रकरणाबाबत शहर पोलीस आयुक्तांशी चर्चा केली जाईल, मात्र सध्या मला या प्रकरणाची सविस्तर माहिती नाही असेही त्यांनी सांगितले। विनोद कोलकार, KMM मराठी, बेळगाव।